ಇವತ್ತಿನ ಟಾಪಿಕ್ಕು ಎಲ್ಲ ಟೀನೇಜರ್ಸಿಗೆ ಖುಷಿ ಕೊಡೋಂತಹದ್ದು ಲವ್ ಫೇಲ್ಯೂರ್. ಸೊ ಲವ್ ಫೇಲ್ಯೂರ್ಗೂ ಹಾಗೆ ಮೆಂಟಲ್ ಹೆಲ್ತ್ಗೂ ಏನು ಸಂಬಂಧ? ಲವ್ ಫೇಲ್ಯೂರ್ ಅನ್ನೋದು ಕಾಮನ್ನ. ನಮಗೆಲ್ಲ ಗೊತ್ತಿರೋ ಹಾಗೆ ಯೂಶಲಿ ಏನಾಗುತ್ತೆ ಅಂದರೆ ಟೀನೇಜಲ್ಲಿದ್ದಾಗ ಬಹಳಷ್ಟು ಪೋಷಕರಿಗೆ ಇದನ್ನು ಗೊತ್ತಾಗಲ್ಲ. ಆ ಟೈಮಲ್ಲಿ ರಿಲೇಷನ್ಶಿಪ್ಪು ಯೂಶಲಿ ನಾವು ಇವತ್ತು ಏನು ಕರಿತೀವಲ್ಲ ಬ್ರೇಕಪ್ಸ್ ಅಂತಲೇ ಇರ್ಬೋದು, ಅಥವಾ ಹಲವಾರು ರೀಸನ್ನಿಂದ ಈ ಫೇಲ್ಯೂರ್ಸ್ ಯೂಶಲಿ ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ. ಅದನ್ನು ಇವತ್ತು ಬಹಳಷ್ಟು ಯುವಕರಲ್ಲಿ, ಯಾಕೆ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಪ್ರೊಡಕ್ಟಿವ್ ಆಗಿ ಇರೋವಂಥ ಏಜು ವಿಚ್ ಈಸ್ ಅಬೌಟ್ ಈಗ 21ರಿಂದ 28 ವರ್ಷ. ಅಂದರೆ ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಅದು ಬೇಸ್ ಆಗಿರುತ್ತೆ. ಈ ಬೇಸಲ್ಲೇ ಇದೆಲ್ಲ ಚಾಲೆಂಜಸ್ಸು ಬರುತ್ತೆ. ಸೊ ಯೂಶಲಿ ಆ ಕರಿಯರ್ ನಾವು ಶುರು ಮಾಡಿರ್ತೀವಿ. ಆ ಕರಿಯರ್ ಇದ್ದಾಗಲೇ ಅದ್ರ ಜೊತೆಗೆ ಪ್ರೀತಿ ಮಾಡೋದು ತಪ್ಪಲ್ಲ. ಪ್ರೀತಿಲಿ ಹಿಂದೆ ಮುಂದೆ ಆಗೋ ಅಂಥದ್ದು ಕೆಲವೊಂದು ನಮ್ಮಲ್ಲಿ ಕಂಟ್ರೋಲ್ ಇರೋಲ್ಲ ಬೇಸಿಕಲಿ. ಸೊ ಹಾಗಾದರೆ ಈಗ ಲವ್ ಮ್ಯಾರೇಜ್ ಆಗಿ ಸಕ್ಸಸ್ಫುಲ್ ಆದವರು ಬಹಳಷ್ಟು ಜನ ಇದ್ದಾರೆ. ಈ ಫೇಲ್ಯೂರ್ ಆದಾಗ ಏನಾಗುತ್ತೆ? ಹಾಗಾದರೆ ಇಲ್ಲಿ ಮೆಂಟಲ್ ಹೆಲ್ತ್ ಎಫೆಕ್ಟ್ ಆಗುತ್ತಾ ಅಂತ ನೀವು ಕೇಳಿದ್ರೆ, ಹೌದು, ಡೆಫಿನೆಟ್ಲಿ ಮೆಂಟಲ್ ಹೆಲ್ತ್ ಎಫೆಕ್ಟ್ ಆಗುತ್ತೆ. ಹಾಗಾದರೆ ಇವತ್ತು ಈ ವಿಡಿಯೋದಲ್ಲಿ ಒಂದಷ್ಟು ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಏನು ಅಂದರೆ, ಮೇ ಬಿ ಈಗ ಲವ್ ಫೇಲ್ಯೂರ್ ಏನಕ್ಕೆ ಆಗುತ್ತೆ ಅನ್ನೋದು ತುಂಬ ದೊಡ್ಡ ವಾಸ್ಟ್ ಟಾಪಿಕ್ ಆಗುತ್ತೆ. ಅದನ್ನು ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ಬೋದು. ಈ ಫೇಲ್ಯೂರ್ ಅಂತ ರಿಲೇಷನ್ಶಿಪ್ ಬ್ರೇಕಪ್ ಅಂತಲೇ ಇದ್ದಾಗ, ಆ ಥರ ಆದಾಗ ಯೂಶಲಿ ಎಂಥ ಮನುಷ್ಯನಿಗಾದ್ರೂ ಗ್ರೀಫ್, ನಾನು ಹಿಂದೆ ಹೇಳಿದ್ನಲ್ಲ ಕೊರಗು ಅಂತ. ಆ ರಿಲೇಷನ್ಶಿಪ್ಪು 5 ತಿಂಗಳದ್ದಾಗಬಹುದು, 6 ತಿಂಗಳದ್ದಾಗ್ಬೋದು, 6 ವರ್ಷದ್ದಾಗ್ಬೋದು, 5 ವರ್ಷದ್ದಾಗ್ಬೋದು. ಯಾವುದೇ ಸಮಯದ್ದು ಅಥವಾ ನಾವೇನು ಇವಾಗ ಡ್ಯೂರೇಷನ್ ಅಂತ ಏನು ಹೇಳ್ತೀವಲ್ಲ, ಅದು ಯಾವುದೇ ಡ್ಯೂರೇಷನ್ ಆದ್ರೂ ಇಫೆಕ್ಟ್ ಮಾತ್ರ ಸೇಮ್ ಇರುತ್ತೆ. ಯಾಕೆ ಹಾಗಾಗುತ್ತೆ ಅಂದರೆ, ಇವಾಗ ಒಂದು ಗಂಡು ಒಂದು ಹೆಣ್ಣು ಅನ್ನೋದು ಅವರು ಒಂದು ರಿಲೇಷನ್ಶಿಪ್ಪಿಗೆ ಯೂಶಲಿ ಬಂದಾಗ ಅಲ್ಲಿ ಬಹಳಷ್ಟು ಕಾಲ್ಪನಿಕವಾಗಿ ಮುಂದಿನ ಜೀವನವನ್ನು ನೋಡ್ಬಿಟ್ಟಿರ್ತಾರೆ. ಎಕ್ಸಾಂಪಲ್ ಏನು ಅಂದರೆ, ಈಗ ಕಾಲೇಜಲ್ಲಿ ಇದ್ದಾಗ ಏನೋ ಅವರಿಗೆ ಒಬ್ರಿಗೊಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿದ್ದಾಗ ನಂದು ಕೆಲಸ ಸಿಕ್ಕಿದ ಮೇಲೆ ನಮ್ಮದು ಜೀವನ ಈ ಥರ ಇರುತ್ತೆ, ನಾವು ಮನೆ ಹೀಗೆ ಮಾಡೋಣ, ನಾವು ಈ ಜಾಗಕ್ಕೆ ಹೋಗೋಣ ಅಂತಿರ್ಬೋದು, ಹಾಲಿಡೇ ಮಾಡೋಣ ಅಂತಿರ್ಬೋದು. ಈ ಕಲ್ಪನೆಗಳು ಬಹಳಷ್ಟು ಜನಕ್ಕೆ ನೆಕ್ಸ್ಟ್ ಲೆಟಸ್ ಕನ್ಸಿಡರ್ ಒಂದು 5 ವರ್ಷ 6 ವರ್ಷ ಅಥವಾ ಏನೋ ಒಂದು ಜೀವನವನ್ನು ಕಲ್ಪನೆ ಮಾಡ್ಕೊಬಿಟ್ಟಿರ್ತಾರೆ. ಈ ಕಲ್ಪನೆ ಎಲ್ಲ ಮಾಡ್ಕೊಂಡಾದಾಗ ಆಲ್ ಆಫ್ ಅ ಸಡನ್ನು ಓಕೆ, ಅದು ಯಾವುದೋ ಒಂದು ಕಾರಣಕ್ಕಾಗಿ ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ ಅಂತ ಬಂದಾಗ, ಮೇ ಬಿ ಅಪ್ಪ ಅಮ್ಮಂಗೆ ಮನೇಲಿ ಇಷ್ಟ ಇಲ್ದೇ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತಿರ್ಬೋದು, ಇಲ್ಲ ಇವರಿಗೇ ಪರಸ್ಪರ ಒಬ್ರಿಗೊಬ್ರಿಗೆ ಯಾವುದೋ ಒಂದು ಭಿನ್ನಾಭಿಪ್ರಾಯ ಬಂದು ಅದು ಕಂಟಿನ್ಯೂ ಆಗ್ತಾ ಇಲ್ಲ ಅಂತಿರ್ಬೋದು. ಇದೆಲ್ಲ ಯಾಕೆ ನಾನು ಇಷ್ಟು ಡೀಟೇಲಾಗಿ ಮಾತಾಡ್ತಿದ್ದೀನಿ ಅಂದರೆ, ಯೂಶಲಿ ಇವತ್ತು ಈ 21 ಅಥವಾ 22 ವರ್ಷದಿಂದ 30 ವರ್ಷದ ಯೂಶಲಿ ಯುವಕರು ಇರ್ಬೋದು, ಯುವತಿಯರು ಇರ್ಬೋದು, ಆ ಟೈಮಲ್ಲಿ ಅದು ವೆರಿ ಪ್ರೊಡಕ್ಟಿವ್ ಏಜ್. ಸೊ ಅದರಿಂದ ಬಹಳಷ್ಟು ಜನಕ್ಕೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಗಳು ಆಗುತ್ತೆ. ಹಾಗಾದರೆ ಇದರಲ್ಲಿ ಏನು ಸಿಂಪ್ಟಮ್ಸ್ ಆಗುತ್ತೆ ಅಂತ ಕೇಳಿದ್ರೆ, ಆಂಗ್ಸೈಟಿ ಶುರುವಾಗುತ್ತೆ. ಆಂಗ್ಸೈಟಿ ಏನಕ್ಕಾಗುತ್ತೆ? ಮೇ ಬಿ ಆತಂಕ ಶುರುವಾಗುತ್ತೆ. ರಿಲೇಷನ್ಶಿಪ್ ಇನ್ಮೇಲೆ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಇನ್ನು ವಾಪಸ್ ಬರಲ್ಲ ಅಂತ ವಿಚಾರ ಕೇಳಿದಾಗ ಆತಂಕ ಆಗೋದು ಕಾಮನ್ನು. ಅದಾದಮೇಲೆ ನಮಗೆ ಕೊರಗು ಶುರುವಾಗುತ್ತೆ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಜೀವನವನ್ನು ಕಲ್ಪನೆ ಮಾಡಿರ್ತಾರೆ, ಅದರಲ್ಲಿ ಕೊರಗಾಗ್ಬೋದು. ಆಮೇಲೆ ಮೂರನೇದು, ಕೆಲವೊಬ್ಬರಿಗೆ ಡಿಪ್ರೆಷನ್ ಹೋಗ್ಬೋದು. ಕೆಲವೊಂದಷ್ಟು ಸಾರಿ ಏನಾಗುತ್ತೆ ಅಂದರೆ ಊಟ ತಿಂಡಿ ಸೇರಲ್ಲ ಅಂತ ಆಗುತ್ತೆ. ಆಮೇಲೆ ಕೆಲವೊಂದು ಸಾರಿ ಸೋಷಲೈಸೇಷನ್ ಅನ್ನೋದನ್ನು ನಿಲ್ಲಿಸ್ಬಿಡ್ತಾರೆ, ಯಾರ ಹತ್ರನೂ ಮಾತಾಡದೆ. ಆಮೇಲೆ ಫೀಲಿಂಗ್ ಲೋನ್ಲಿ ಅಂತ ಆಗೋದು. ಸೊ ಇದೆಲ್ಲ ಆದಾಗ, ಹಾಗಾದರೆ ಇದನ್ನು ಕೋಪಿಂಗ್ ಏನು ಅಂತ ನೋಡಿದ್ರೆ, ಇದೇನು ಮುಂಚೆ ಆಗೇ ಅಲ್ವಾ, ಹೊಸದಾಗಿ ಬಂದಿದೆ ಅಂದರೆ ಎಲ್ಲರ ಜೀವನದಲ್ಲೂ ಆಗಿರುತ್ತೆ. ಆದರೆ ಇದನ್ನು ಓವರ್ಕಮ್ ಮಾಡೋದಕ್ಕೆ ಒಂದಷ್ಟು ಟಿಪ್ಸ್ಗಳ ಬಗ್ಗೆ ಮಾತಾಡೋಣ. ಆಮೇಲೆ ಅದನ್ನು ಯೂಶಲಿ ತಪ್ಪು ಹೆಜ್ಜೆನ ಹೇಗಿಡ್ತಾರೆ ಅಂತ.
ಈಗ ರಿಲೇಷನ್ಶಿಪ್ ಬ್ರೇಕಪ್ ಆಯಿತು ಅಂದರೆ ಇವತ್ತು ಬಹಳಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ ಅವರಿಗೆ ಯಾರೋ ಒಬ್ಬರು ಸಪೋರ್ಟ್ ಬೇಕು ಅಂತ ಆದಾಗ ಆ ಸಪೋರ್ಟ್ ಸಿಸ್ಟಮು ಅಟೆನ್ಷನ್ ಬೇಕಾಗಿರುತ್ತೆ. ಸೊ ಬೇರೆಯವರು ಯಾರೇ ಮಾತಾಡಿದ್ರು ಅಲ್ಲಿ ಫಾಲ್ಸ್ ರಿಲೇಷನ್ಶಿಪ್ಪಿಗೆ ಅವರು ಹೋಗೋವಂಥ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಎರಡನೇದು ಸೋಷಲೈಸ್, ಅಂದರೆ ಇವಾಗ ಒಳ್ಳೆ ಫ್ರೆಂಡ್ ಅಂತ ಇದ್ದಾಗ ನೀವು ಅವ್ರ ಹತ್ರ ಶೇರ್ ಮಾಡೋದ್ರಿಂದ, ಅಂದರೆ ಆ ವೆಂಟ್ ಔಟ್ ಅಂತ ನಾನು ಯಾವಾಗಲೂ ಹೇಳ್ತೀನಿ ನನ್ನ ವಿಡಿಯೋದಲ್ಲಿ ಬಹಳಷ್ಟು ಸರಿ, ವೆಂಟಿಂಗ್ ಔಟ್ ಅನ್ನೋದೇ ಒಂದು ಗುಡ್ ಪ್ರಾಕ್ಟೀಸ್. ಅದನ್ನು ಇವಾಗ ಭಾರ ಇಳಿಸಿದಾಗ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮನ್ನು ನೀವು ಡೈವರ್ಟ್ ಮಾಡ್ಕೋಬೇಕು. ಈಗ ಕೊರಗು ಬರೋದು ಸಹಜ, ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಒಬ್ಬರೇ ಕೂರೋದಕ್ಕೆ ಶುರು ಮಾಡಿದ್ರೆ ಅದು ದುಪ್ಪಟ್ಟಾಗತ್ತೆ. ಸೊ ಅದನ್ನು ನಾವು ಆ ಕಾನ್ಸಂಟ್ರೇಷನ್ ಏನಿದೆಯಲ್ಲ ಆ ಕೊರಗಿನ ಬಗ್ಗೆನ ಅದನ್ನು ನಾವು ಡಿವಿಯೇಟ್ ಮಾಡಬೇಕು. ಅದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಎಲ್ಲೋ ನನಗೆ ಇದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ, ಸಿವಿಯರಾಗಿ ನನಗೆ ಫೀಲ್ ಆಗ್ತಾ ಇದೆ, ಮೇ ಬಿ ನನ್ನ ಲೈಫಲ್ಲಿ ನೆಕ್ಸ್ಟು ಕೋಪಿಂಗ್ ಸ್ಟ್ರಾಟಜೀಸ್ ನನಗೆ ಕಷ್ಟ ಆಗ್ತಾ ಇದೆ, ಈ ಥರ ಸಿಚುಯೇಷನ್ಸ್ಗಳು ಬಂದಾಗ ನಾನು ಆಲ್ವೇಸ್ ಹೇಳ್ತೀನಿ ಸೀಕಿಂಗ್ ಹೆಲ್ಪ್ ಅಂದರೆ ನೀವು ಸೈಕಾಲಜಿಸ್ಟ್ ಹತ್ರ ಇರೋ ಸೈಕಾಲಜಿಸ್ಟ್ ಹತ್ರ ನೀವು ಡಿಸ್ಕಸ್ ಮಾಡಿ, ಅವ್ರ ಹತ್ರ ಟಾಕ್ ಥೆರಪಿ, ಅವ್ರ ಸ್ಟ್ರಾಟಜೀಸ್ ಮುಖಾಂತರ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕೆಲವೊಂದು ಸಾರಿ ನೀವು ದಯವಿಟ್ಟು ಈ ಥರ ಸಿಂಪ್ಟಮ್ಸ್ ಇದ್ದಾಗ, ಈವನ್ ಪೇರೆಂಟ್ಸಿಗೆ ಆಲ್ ಆಫ್ ಅ ಸಡನ್ ಏನಾದ್ರು ಚೇಂಜಸ್ ಇದೆ ಅಂತಿದ್ದಾಗ, ಇವತ್ತೇನಾಗಿದೆ ಅಂದರೆ ಅಪ್ಪ ಅಮ್ಮ ಅವರಿಗೆ ಮಕ್ಕಳ ಜೊತೆ ಮಾತಾಡೋದಕ್ಕೆ ಟೈಮ್ ಇಲ್ಲ, ಅಥವಾ ವೇರಿಯಸ್ ರೀಸನ್ ಇವತ್ತು ಈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ನಾವು ಮೀಟ್ ಮಾಡೋದಕ್ಕೆ ಇಬ್ಬರು ಕೆಲಸ ಮಾಡೋದು ಸಹಜ. ಸೊ ಇಂಥ ಚೇಂಜಸ್ಸು ಎಕ್ಸ್ಪೆಷಲಿ ನಿಮ್ಮ ಮಕ್ಕಳಲ್ಲಿ ಏನಾದರೂ ಕಂಡು ಬಂದರೆ ಆವಾಗ ಅವರನ್ನು ಕೂರಿಸಿ ಮಾತಾಡೋದು ಅಥವಾ ಅವರಿಗೆ ಆ ಸಪೋರ್ಟ್ ಸಿಸ್ಟಮ್ನ ಅವಾಗ ಬಿಲ್ಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಇವತ್ತು ಟೆಕ್ನಾಲಜಿ ಕೈಯಲ್ಲಿದೆ, ಇಲ್ಲಿ ಫಾಲ್ಸ್ ರಿಲೇಷನ್ಶಿಪ್ಗೆ ಬೀಳೋಂತಹ ಅನಾಹುತಗಳು ಬಹಳಷ್ಟು ಸರಿ ನಾವು ನೋಡಿದ್ದೀವಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಂದು ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ಈ ಥರದ ವಿಚಾರದ ಬಗ್ಗೆ, ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡೋಣ. ವಂದನೆಗಳು.